ಅವರದ್ದು ಒಬ್ಬ DCM, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಒಂದು ತಾಯಿಯನ್ನು ನಡೆಸಿಕೊಂಡ ರೀತಿ, ಇದರ ಬಗ್ಗೆ ಇದನ್ನು ನಾವು ಖಂಡಿಸ್ತೇವೆ. ಈ ಒಂದು ವಿಷಯದಲ್ಲಿ ಎಲ್ಲರೂ ಒಂದೇ, ಎರಡೂ ರಾಜಕೀಯ, ಮೂರೂ ರಾಜಕೀಯ ಪಕ್ಷ ಕೂಡ ಒಂದೇ ರೀತಿ ಅಣ್ಣ ತಮ್ಮಂದಿರು. ಅಲ್ಲಿಯ ಸ್ಥಳೀಯ ಶಾಸಕ ಹರೀಶ್ ಪುಂಜ ಅವರು ಕೂಡ ಇದೇ ಮಾಡುವುದು, ಅತ್ಯಾಚಾರಿಗಳ ರಕ್ಷಣೆ, ಅತ್ಯಾಚಾರಿಗಳ ರಕ್ಷಕರ ಜೊತೆ ಕೈ ಜೋಡಿಸೋದು. ಎಲ್ಲರಿಗೂ ನಮಸ್ಕಾರ. ಸೌಜನ್ಯ ನ್ಯಾಯಪರ ಹೋರಾಟ ನಿರಂತರವಾಗಿ ನಡೀತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸೌಜನ್ಯ ಹೋರಾಟಗಾರರು ಹುಟ್ಟಿಕೊಂಡಿದ್ದಾರೆ. ನ್ಯಾಯಪರ ಒಂದು ಕೂಗು ಎದ್ದಿದೆ, ಒಕ್ಕೊರಳು ಕೂಗು ಅಂತ ಹೇಳ್ಬೋದು. ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದು ಎಲ್ಲ ಕಡೆಯಿಂದ ಕೂಡ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಒಂದು ದೊಡ್ಡ ಮಟ್ಟದ ಹೋರಾಟ ಸಭೆ ಆಗಬೇಕಿತ್ತು, ಅದಕ್ಕೆ ವಾಮ ಮಾರ್ಗದಿಂದ ತಡೆ ತಂದು ನಿಲ್ಲಿಸಿದ್ರು. ಆದರೆ ಮುಂದಿನ ದಿನಗಳಲ್ಲಿ ವೆಕೆಟ್ ಆಗಿ ದೊಡ್ಡ ಮಟ್ಟದ, ಮೊನ್ನೆ ಯೋಚನೆ ಮಾಡಿದ್ದಕ್ಕಿಂತ 4 ಪಟ್ಟು ಹೆಚ್ಚು ಜನರನ್ನು ಸೇರಿಸಿ ಒಂದು ಹೋರಾಟ ಮಾಡ್ತೇವೆ. ಈ ಎಲ್ಲ ವಿಷಯಗಳ ಮಧ್ಯೆ ಸಮಾಜವನ್ನು ದಿಕ್ಕು ತಪ್ಪಿಸುವಂಥ, ಜನರಲ್ಲಿ ಗೊಂದಲ ಎಬ್ಬಿಸುವಂಥ ಮತ್ತು ಸುಳ್ಳುಗಳನ್ನು ಸತ್ಯ ಅಂತ ಬಿಂಬಿಸುವಂಥ ಕೆಲಸವನ್ನು ಬೇರೆ ಬೇರೆ ಟ್ರೋಲ್ ಪೇಜ್ಗಳ ಮುಖಾಂತರ, ಯೂಟ್ಯೂಬರ್ಸ್ಗಳ ಮುಖಾಂತರ ಮತ್ತು ಫೇಸ್ಬುಕ್ ಪೇಜ್ಗಳ ಮುಖಾಂತರ ಮತ್ತು ಫೇಕ್ ಐಡಿಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಅತ್ಯಾಚಾರಿ ಬಳಗದವರು ಹಣದ ಒಳೆಯನ್ನೇ ಸುರಿಸ್ತಾ ಇದ್ದಾರೆ. ಎಲ್ಲರಿಗೂ ಪೇಮೆಂಟ್ ಇದೆ. ಹಾಗಾಗಿ ರಣ ಅಡ್ಡುಗಳಂತೆ ಹಣಕ್ಕಾಗಿ ಬಾಯ್ಬಿಟ್ಟ ಜನರಿದ್ದಾರಲ್ಲ, ಅವರು ಮನಸಾಕ್ಷಿ ಮತ್ತು ಮಾನವೀಯತೆ ಎರಡಕ್ಕೆ ಕೂಡ ದ್ರೋಹ ಮಾಡಿಕೊಂಡು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತೊಂದರೆ ಇಲ್ಲ, ನಮ್ಮ ಜೊತೆ ಸತ್ಯ, ಧರ್ಮ, ನ್ಯಾಯ ಇದೆ. ಅಣ್ಣಪ್ಪ ಮಂಜುನಾಥ ಇದ್ದಾರೆ. ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ಈ ಎಲ್ಲ ವಿದ್ಯಮಾನಗಳು ನಡೀತಾ ಇರುವಾಗ ಜನರನ್ನು ಡೈವರ್ಟ್ ಮಾಡುವಂತ, ಅಂದರೆ ಈ ಸೌಜನ್ಯ ವಿಚಾರ ಬಿಟ್ಟು ಬೇರೆ ವಿಚಾರ ಯೋಚನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ತಾರೆ. ಅದರಲ್ಲಿ ಮೊನ್ನೆ ನಡೆದಂಥ ರಾಮೋತ್ಸವ ಕೂಡ ಒಂದು. ರಾಮೋತ್ಸವದ ಬಗ್ಗೆ ನಮ್ಮ ತಕರಾರಿಲ್ಲ. ರಾಮ ನಮ್ಮ ಅಸ್ಮಿತೆ, ನಮಗೂ ಶ್ರದ್ಧೆ ಇದೆ, ಭಕ್ತಿ ಇದೆ. ರಾಮನ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಯೋಗ್ಯತೆ ಇಲ್ಲದಂತ, ಬರಲಿಕ್ಕೆ ಯೋಗ್ಯತೆ ಇಲ್ಲದ ವ್ಯಕ್ತಿಗಳನ್ನು ಕರೆಸಿ ದಾಂಧಲೆ ಎಬ್ಬಿಸಿ ಅಲ್ಲಿ ಏನೋ ಒಂದು ಕೆಟ್ಟ ಘಟನೆ ಆಗುವ ಹಾಗೆ ಮಾಡಿ ಪ್ರಚೋದನೆ ನೀಡಿ ಅದನ್ನು ಸೌಜನ್ಯ ಹೋರಾಟಗಾರರ ತಲೆಗೆ ಕಟ್ಟಬೇಕು ಅಂತ ಕ್ರಿಮಿನಲ್ ಯೋಚನೆಯನ್ನು ಮಾಡಿದ್ರು ಮೊನ್ನೆ. ಆದರೆ ಅದಕ್ಕೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಆಸ್ಪದ ಮಾಡಿಕೊಡ್ಲಿಲ್ಲ. ಯಾಕೆಂದರೆ ಒಬ್ಬ ಕೇರೆಯಲ್ಲಿ ಪಿಂಪು ಒಬ್ಬ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಹಳ ವಿಡಿಯೋ ಎಲ್ಲ ಮಾಡಿ ಎಲ್ಲ ಇದು ಮಾಡಿದ್ದ, ಅಂದರೆ ಸವಾಲು ಎಸೆದಿದ್ದ. ಆದರೆ ರಾಮೋತ್ಸವಕ್ಕೆ ಬಂದು ಆ ಸವಾಲು ರಾಮೋತ್ಸವ ಕಾರ್ಯಕ್ರಮದಲ್ಲಿ ನೀನು ಹಾಕಬಾರ್ದಿತ್ತು, ಹಾಕಿದ್ದಿ. ಆದರೆ ನಿನಗೆ ಅಲ್ಲಿ ಬರಲಿಕ್ಕೆ ಅವಕಾಶವೇ ಸಿಗಲಿಲ್ಲ. DC ಆದೇಶ ಆಗಿತ್ತು, ಹಾಗೆ ಪೊಲೀಸರಲ್ಲಿ ಬರಲಿಕ್ಕೆ ಬಿಡಲಿಲ್ಲ. ಮತ್ತು ಸೌಜನ್ಯ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರೆಲ್ಲ ನಿಂಗೆ ಏನು ಯಾವ ರೀತಿ ಮರ್ಯಾದೆ ಕೊಡಬೇಕು ಆ ರೀತಿಯ ಮರ್ಯಾದೆ ಕೊಟ್ಟು ಕೊನೆಗೆ ಅಲ್ಲಿಂದ ನಾನು ಹೋಗ್ತೇನೆ, ಎಸ್ಕಾರ್ಟ್ ಮಾಡಿ ನಾನು ಹೋಗ್ತೇನೆ ಅನ್ನೋ ಅಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ. ನೀನು ಅಲ್ಲಿಗೆ ಬರುವ ಯೋಗ್ಯತೆ ಖಂಡಿತ ಇಲ್ಲ. ಮತ್ತೆ ಅಲ್ಲಿ ಭಾಷಣ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ ಯಾರಿದ್ದಾರೆ ಅವರ ಬಗ್ಗೆ ನಾನು ಮಾತಾಡುದಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಪೇಮೆಂಟ್ ಭಾಷಣಕಾರರು, ಹಣ ಕೊಟ್ಟರೆ ಎಲ್ಲಿಯೂ ಬಂದು ಭಾಷಣ ಮಾಡ್ತಾರೆ, ಹೋಗ್ತಾರೆ. ಯಾವುದೇ ರೀತಿಯ ನಮ್ಮ ತಕರಾರು ಇಲ್ಲ. ಈ ಎಲ್ಲ ವಿಚಾರಗಳು ನಡೀತಾ ಇರುವಾಗ, ಜನರನ್ನು ಡೈವರ್ಟ್ ಮಾಡುವಂಥ ಕೆಲಸಗಳು ನಡೀತಾ ಇರುವಾಗ ಮಧ್ಯದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮೊನ್ನೆ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಒಂದು ಒಕ್ಕಲಿಗ ಗೌಡರ ಒಂದು ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದು. ಸೌಜನ್ಯ ಕೂಡ ಒಕ್ಕಲಿಗ ಗೌಡರ ಒಂದು ಹೆಣ್ಣು ಮಗಳು. ಹಾಗಾಗಿ 13 ವರ್ಷದಿಂದ ಸಿಗದಂಥ ನ್ಯಾಯ ಇನ್ನಾದರೂ ಸಿಗಬೇಕು ಅನ್ನುವಂಥ ಒಂದು ಆಶಯ ಕಣ್ಣುಗಳಿಂದ, ನಿರೀಕ್ಷೆಯಿಂದ ಆ ಒಂದು ಸಂತ್ರಸ್ತ ತಾಯಿ ಸೌಜನ್ಯನ ಅಮ್ಮ ಕುಸುಮಾವತಿ ಅಕ್ಕ ಅಲ್ಲಿ ಹೋಗಿದ್ರು ಮನವಿ ಕೊಡಲಿಕ್ಕೆ. ತನ್ನದೇ ಸಮುದಾಯದ ಒಬ್ಬ ಜನಪ್ರತಿನಿಧಿ ಬರ್ತಾ ಇದ್ದಾರೆ, ಖಂಡಿತವಾಗಿ ಸ್ಪಂದಿಸ್ತಾರೆ ಅನ್ನುವ ನಿರೀಕ್ಷೆಯಿಂದ ಅವರು ಹೋಗಿದ್ರು. ಆದರೆ ಅವರ ನಿರೀಕ್ಷೆ ಎಲ್ಲ ಸುಳ್ಳಾಯಿತು. ಆ ವ್ಯಕ್ತಿ ಅವರ ಒಂದು ಮನವಿಯನ್ನು ತಗೊಳ್ಳುವಾಗ ಮಾಡಿದಂಥ ರೀತಿ ಏನಿದೆ ನೋಡಿ, ವರ್ತನೆ ಏನಿದೆ ನೋಡಿ, ಅದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿತ್ತು. ಅವರು ತೋರಿಸಿದಂಥ ದರ್ಪ, ಒಂದು ತಾತ್ಸಾರ ಮನೋಭಾವನೆ, ಒಂದು ದಾಷ್ಟ್ರ್ಯ,
ಇದೆಲ್ಲವೂ ಕೂಡ ಒಂದು ಜನಪ್ರತಿನಿಧಿಗೆ ಶೋಭೆ ತರುವಂಥದ್ದಲ್ಲ. ಅದು ಕೂಡ ಒಬ್ಬ ಸಂತ್ರಸ್ತ ತಾಯಿ ನ್ಯಾಯದ ಭಿಕ್ಷೆ ಬೇಡಿಕೊಂಡು ಹೋಗುವಾಗ ಒಂದು ಅಲ್ಲಿ ವಿಲನ್ ಥರ, ಒಂದು ನಾಟಕದಲ್ಲಿ ಸಿನಿಮಾದಲ್ಲಿ ವಿಲನ್ಗಳು ಹೇಗೆ ಒಂದು ಮುಖಭಾವ ಮಾಡ್ತಾರೆ ಆ ಥರದ ಮುಖಭಾವದೊಂದಿಗೆ ಅವರನ್ನು ಸ್ವಾಗತಿಸಿ ಅವರ ಕೈಯಿಂದ ಮನವಿ ತಗೊಂಡಿದ್ದು. ಮನವಿ ತಗೊಳ್ಳುವಾಗ ಕೂಡ ಒಂದು ಮನವಿಯನ್ನು ಪೂರ್ತಿಯಾಗಿ ನೋಡುವಂಥ ಒಂದು ಸೌಜನ್ಯ ಕೂಡ ಅಲ್ಲಿ ತೋರಿಸಲಿಲ್ಲ ಅವರು. ಜೊತೆಗೆ ಆದೇಶದ ಪ್ರತಿ ಎಲ್ಲಿದೆ ಅಂತ ಕೇಳ್ತಾರೆ. ಸರ್ಕಾರಕ್ಕೆ ಆದೇಶ ಮಾಡಿದ್ದು ನ್ಯಾಯಾಲಯ. ಅಕ್ಯುಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳು ಯಾರು ಈ ಕೇಸನ್ನು ಅಲ್ಲೆಡಿಸಿದ್ದಾರೆ ಅವರ ತನಿಖೆ ಮಾಡಿ ಮತ್ತು ನೈಜ ಅಪರಾಧಿಗಳ ಪತ್ತೆ ಆಗಬೇಕು ಅನ್ನುವಂಥದ್ದು ನ್ಯಾಯಾಲಯದ ಆದೇಶ. ಅದು ಸರ್ಕಾರಕ್ಕೆ ಆದದ್ದು. ಅದರ ಆದೇಶ ಪ್ರತಿ ಎಲ್ಲಿದೆ ಅಂತ ಸಂತ್ರಸ್ತ ತಾಯಿ ಹತ್ರ ಕೇಳ್ತಾರೆ. ಅದು ಕೂಡ ಅರ್ಧ ಗಂಟೆಯಲ್ಲಿ ತಂದುಕೊಡಿ, ಇಲ್ಲಾಂದರೆ ಬ್ಯಾಂಗ್ಳೂರಿಗೆ ತಂದು ಕೊಡಬೇಕು ಅಂತ. ನಿಜವಾಗಿ ಅದು ಕೇಳಿದ್ದೇ ತಪ್ಪು. ಸೌಜನ್ಯನ ಪ್ರಕರಣ ಇಡೀ ದೇಶದಲ್ಲಿ ರಾಜ್ಯ ಎಲ್ಲ ಕಡೆ ಸುದ್ದಿ ಇರುವಾಗ ಅದು ಇವರು ಜಡ್ಜ್ಮೆಂಟ್ ಕಾಪಿ ಓದಬೇಕು. ಇವರು ಸರ್ಕಾರದ ಒಂದು ಮುಖ್ಯ ಭಾಗ, ಇವರು ಉಪಮುಖ್ಯಮಂತ್ರಿ, ಇವರು ಓದಿರಬೇಕು. ಇಲ್ಲದಿದ್ದರೆ ಅಲ್ಲಿ ಒಂದು 5 ನಿಮಿಷದಲ್ಲಿ ಆ ಕಾಪಿಯನ್ನು ತರಿಸಿ ಓದುವಂಥ ಒಂದು ಸಾಮರ್ಥ್ಯ ಅವರಿಗಿದೆ. ಆಗಿರುವಾಗ ಒಂದು ಸಂತ್ರಸ್ತ ತಾಯಿ ಹತ್ರ ಆದೇಶದ ಪ್ರತಿಯಲ್ಲಿದೆ ಅಂತ ದರ್ಪದಿಂದ ಕೇಳಿದ್ರು. ಆದರೆ ಅವರು ತಂದು ಕೊಟ್ಟಿದ್ದಾರೆ. ಅರ್ಧ ಗಂಟೆ ಒಳಗೆ ಅಲ್ಲಿ ತಂದು ಮುಟ್ಟಿಸಿದ್ದಾರೆ. ತನ್ನ ಮಗುವಿನ ಒಂದು ಭಾವಚಿತ್ರವನ್ನು ಎದುರಿಟ್ಟಾಗ ಒಂದು ಸಂತ್ರಸ್ತ ತಾಯಿ ಅಳ್ತಾ ಒಂದು ಇದು ಮಾಡುವಾಗ ಒಂದು ಭಾವಚಿತ್ರ ನೋಡುವಂಥ ಕನಿಷ್ಠ ಒಂದು ಇದು ಮಾನವೀಯತೆ ಇಲ್ಲ ಆ ವ್ಯಕ್ತಿಗೆ. ಅಟ್ಲೀಸ್ಟ್ ಅದನ್ನು ನೋಡುವಂಥದ್ದು ಒಂದು ಮನವಿಯನ್ನು ಬೇಕಾಬಿಟ್ಟು ನೋಡಿದ್ರು. ಏನೋ ಒಂದು ಅಪರಾಧಿಗಳು ಎದುರು ಹೋಗಿ ನಿಂತಾಗ ವರ್ತನೆ ಯಾವ ರೀತಿ ಇರ್ತದೆ ನೋಡಿ, ಅಂಥ ವರ್ತನೆ ಒಬ್ಬ ನೊಂದ ಸಂತ್ರಸ್ತ ತಾಯಿಯ ಬಗ್ಗೆ ತೋರಿಸಿದ್ರು. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು ಇದಕ್ಕೆ. ಬಡವರ, ದೀನದಲಿತರ, ದುರ್ಬಲರ ರಕ್ಷಣೆ ಮಾಡ್ತೇವೆ ಅಂತ ಭರವಸೆಯೊಂದಿಗೆ ಚುನಾವಣೆ ಸ್ಪರ್ಧಿಸಿ ಗೆಲ್ಲುವಂಥ ಇಂಥ ಜನಪ್ರತಿನಿಧಿಗಳು ಇಂಥ ದುರಂಕಾರದ ತಾತ್ಸಾರದ ಭಾವನೆಯನ್ನು ತೋರಿಸಿದರೆ ಹೇಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ವರ್ತನೆಗಳನ್ನು ನಾವು ಹೇಗೆ ಸಹಿಸಬೇಕು? ನ್ಯಾಯ ತೆಗೆಸಿಕೊಡುವುದು ಬಿಡಿ, ಅಟ್ಲೀಸ್ಟ್ ಆ ತಾಯಿಗೆ ಸಾಂತ್ವನ, ನೀವು ಭಯಪಡಬೇಡಿ, ಅಳಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ, ಏನಾದರೂ ಮಾಡುವ ಅಂತ ಹೇಳ್ಬೇಕಿತ್ತು. ಅದು ಮಾಡುವಂಥ ಇದೇ ಇಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಗೊತ್ತಿದೆ ಆ ಪ್ರಕರಣದ ಯಾರು ರೂವಾರಿಗಳು, ಆ ಪ್ರಕರಣವನ್ನು ಯಾರು ಮುಚ್ಚಿಸಿ ಹಾಕಿದ್ದಾರೆ, ನ್ಯಾಯ ಸಿಗದಂತೆ ಮಾಡ್ತಾ ಇರುವವರು ಯಾರು ಅಂತ ಗೊತ್ತಿದೆ. ಹಾಗಾಗಿ ಅಲ್ಲಿ ಅವರಿಗೆ ಫೋಟೋ ನೋಡಲಿಕ್ಕೆ ಮತ್ತು ಆ ಮನವಿ ನೋಡಲಿಕ್ಕೆ ಅವರ ಆತ್ಮಸಾಕ್ಷಿ ಹೋಗ್ತಾ ಇಲ್ಲ. ಅವರು ಕಮಿಟ್ ಆಗಿದ್ದಾರೆ. ಹಾಗಾಗಿ ಆ ರೀತಿಯ ವರ್ತನೆ ಅದು ಯಾರಿಗೂ ಗೊತ್ತಾಗ್ತದೆ, ಒಂದು ಚಿಕ್ಕ ಮಗುವಿಗೂ ಗೊತ್ತಾಗ್ತದೆ. ಆ ಥರದ ವರ್ತನೆ ಇತ್ತು ಅವರದ್ದು. ಒಬ್ಬ DCM, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಒಂದು ತಾಯಿಯನ್ನು ನಡೆಸಿಕೊಂಡ ರೀತಿ, ಇದರ ಬಗ್ಗೆ ಇದನ್ನು ನಾವು ಖಂಡಿಸ್ತೇವೆ. ಈ ಒಂದು ವಿಷಯದಲ್ಲಿ ಎಲ್ಲರೂ ಒಂದೇ, 2 ರಾಜಕೀಯ 3 ರಾಜಕೀಯ ಪಕ್ಷಕ್ಕೂ ಕೂಡ ಒಂದೇ ರೀತಿ ಅಣ್ಣ ತಮ್ಮಂದಿರು. ಅಲ್ಲಿಯ ಸ್ಥಳೀಯ ಶಾಸಕ ಹರೀಶ್ ಪುಂಜ ಅವರು ಕೂಡ ಇದೇ ಮಾಡುವುದು. ಅತ್ಯಾಚಾರಿಗಳ ರಕ್ಷಣೆ, ಅತ್ಯಾಚಾರಿಗಳ ರಕ್ಷಕರ ಜೊತೆ ಕೈ ಜೋಡಿಸೋದು, ಅವರನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಕ್ಷಣೆ ಮಾಡುವುದು, ಎಲ್ಲರೂ ಅವರ ಕಿಸೆಯೊಳಗೆ. ಅಲ್ಲಿ ಶಾಸಕ ಆಗಲಿಕ್ಕೆ ಹೊರಟಿದ್ದ ಒಬ್ಬ ವ್ಯಕ್ತಿ ರಕ್ಷಿತ್ ಶಿವರಾಮ್, ಅವರು ಕೂಡ ಕಾಲಿಗೆ ಅಡ್ಡ ಬೀಳುವುದು. ಎಂಥ ಒಂದು ಅಸಹ್ಯ ನೋಡಿ, ಅವರ ಕಾಲಿಗೆ ಹೋಗಿ ಅಡ್ಡ ಬೀಳುವುದು. ದೇವರಿಗೆ ಒಂದು ಅಡ್ಡ ಬೀಳುವುದು ಉಂಟು. ಇಂಥ ವ್ಯಕ್ತಿಗಳಿಗೆ ಒಂದು ಕಾಲಿಗೆ ಅಡ್ಡ ಬೀಳ್ತಾರೆ ಅಂತ ಹೇಳಿದರೆ ಹಾಗಾದ್ರೆ ಇಡೀ ರಾಜಕೀಯ ವ್ಯವಸ್ಥೆ ಅವರ ಕಿಸೆಯೊಳಗೆ ಉಂಟು ಅಂತಾಯ್ತಲ್ಲ. ಶಾಸಕಾಂಗ, ಕಾರ್ಯಾಂಗ ಎಲ್ಲವೂ ಅವರ ಕಿಸೆಯೊಳಗಿದೆ ಅಂತಾಯ್ತಲ್ಲ. ಹೇಗೆ ನ್ಯಾಯದ ನಿರೀಕ್ಷೆ ಹೇಗೆ ಮಾಡುವುದು ನಾವು? ಎಷ್ಟೊಂದು ದರ್ಪ ತೋರಿಸಿದ್ರು ಮೊನ್ನೆ. ಹರೀಶ್ ಪುಂಜ ಅಂತೂ ನಾನು ನ್ಯಾಯ ತೆಗೆಸಿಕೊಡ್ತೇನಂತ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ. 1.5-2 ವರ್ಷದ ಮೊದಲು ಒಂದು ಸಭೆಯಲ್ಲಿ ಹೇಳಿದ್ದವರು, ಹೆಚ್ಚು ಸಮಯ ಇಲ್ಲ, 1-2 ತಿಂಗಳಲ್ಲಿ ನ್ಯಾಯ ತೆಗೆಸಿಕೊಡ್ತೇವೆ ಅಂತ. ಮಾಧ್ಯಮದವರು ಕೇಳುವಾಗ ನಾನು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಇಂಥ ಜನಪ್ರತಿನಿಧಿಗಳು ಎಂಥ ವ್ಯವಸ್ಥೆಯೊಳಗೆ ನಾವು ಬದುಕ್ತಾ ಇದ್ದೇವೆ ನೋಡಿ. ಹಾಗಾದರೆ ಬಡವರು, ಮಧ್ಯಮ ವರ್ಗದವರು ಇಂಥ ಎಲ್ಲ ತೊಂದರೆಗೆ ಒಳಪಟ್ಟಾಗ ನ್ಯಾಯ ಯಾರ ಹತ್ರ ಕೇಳೋದು? ನ್ಯಾಯ ಸಿಗ್ತದ? ನಮಗೆ ನಿರೀಕ್ಷೆ ಮಾಡ್ಬೋದಾ ನಾವು?
ಇಡೀ ವ್ಯವಸ್ಥೆ ಅವರ ಕಿಸೆಯೊಳಗೆ ಇದೆ. ಅಂತ ಒಂದು ಪರಿಸ್ಥಿತಿ ನಮ್ಗೆ ಇವತ್ತು ಬಂದಿದೆ. ಅದೆಲ್ಲ ಅದು ಒತ್ತಟ್ಟಿಗಿರ್ಲಿ. ಒಂದು ವಿಷಾದನೀಯ ಒಂದು ವಿಷಯ ಇನ್ನೊಂದಿದೆ. ಈ ವ್ಯಕ್ತಿ DCM ಅಲ್ಲಿ ಧರ್ಮಸ್ಥಳದಲ್ಲಿ ಅವರ ಧರ್ಮಸ್ಥಳದ ಕಡೆಯಿಂದ ಆಯೋಜಿಸಿದ್ದ ಒಂದು ಸಭೆಗೆ ಹೋಗಿ ಅಲ್ಲಿ ಹೇಳ್ತಾರೆ, ಶ್ರೀಗಳೇ, ನಿಮ್ಮ ಸಾಮಾಜಿಕ ಕಾರ್ಯ, ಶೈಕ್ಷಣಿಕ ಕಾರ್ಯ ಎಲ್ಲವೂ ನಮಗೆ ಗೊತ್ತಿದೆ, ಇಡೀ ಸಮಾಜಕ್ಕೆ ಗೊತ್ತಿದೆ. ನಿಮ್ಮ ಮೇಲೆ ಯಾವುದೇ ಅಪವಾದ ಬಂದರೂ ನೀವು ಧೈರ್ಯ ಕೆಡಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇಡೀ ಸಮಾಜಕ್ಕೆ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ ಅಲ್ಲಿ ಏನು ನಡೆದಿದೆ, ಅದನ್ನು ಯಾರು ಮುಚ್ಚಿಸಿ ಹಾಕಿದ್ದಾರೆ, ಯಾರ ಪ್ರಭಾವದಿಂದ ಅದು ಮುಚ್ಚಿ ಹೋಗಿದೆ ಅಂತ ಗೊತ್ತಿದೆ. ಆದರೆ ಅಂಥ ಒಂದು ವ್ಯಕ್ತಿಗಳ ಹತ್ರ ಹೋಗಿ ನಾವಿದ್ದೇವೆ ಅಂದರೆ ಅತ್ಯಾಚಾರಿಗಳ ರಕ್ಷಣೆಗೆ ನಾವಿದ್ದೇವೆ ಅಂತ ಭರವಸೆ. ನನ್ನಂಥ ನೂರಾರು ಸಾವಿರಾರು DKಶಿಗಳಿದ್ದಾರೆ ಅಂತ. ಎಷ್ಟೊಂದು ಇದು ನೋಡಿ, ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ ನೋಡಿ, ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇಷ್ಟರವರೆಗೆ ನಾವು ತಿಳ್ಕೊಂಡದ್ದು ಇವರೆಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್, ಇವರೆಲ್ಲ ಒಟ್ಟಿಗಿದ್ದಾರೆ, ಇವರು ಹಿಂದಿನಿಂದ ಕೆಲಸ ಮಾಡ್ತಾರೆ ಅಂತ. ಆದರೆ ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನಾವಿದ್ದೇವೆ ನಿಮ್ಮ ಜೊತೆ. ಅಂದರೆ ಇನ್ನಷ್ಟು ಕೆಲಸ ಅಂಥದ್ದು ಮಾಡಿದ್ರೂ ತೊಂದರೆ ಇಲ್ಲ, ನಾವು ನಿಮ್ಮ ಜೊತೆ ಸಾಥ್ ಕೊಡ್ತೇವೆ ಅಂತ. ಅಂಥ ಒಂದು ದುರಂತ ಇದು. ಇದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಗಳು. ನಾವು ಡೆಲ್ಲಿ ತನಕ ಹೋಗಿದ್ದೇವೆ, ಅಂದರೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು ಅಂತ. ರಕ್ತದಲ್ಲಿ ಸಹಿ ಮಾಡಿ ಅದನ್ನು ಕಳಿಸಿದ್ದೇವೆ. ಟ್ವಿಟರ್ ಅಭಿಯಾನಗಳು ಆಗಿದೆ. ಎಲ್ಲ ರೀತಿಯ ಪ್ರಯತ್ನಗಳಾದಾಗ ಈ ಪ್ರಧಾನಿಯೂ ಮಾತಾಡುವುದಿಲ್ಲ, ಮುಖ್ಯಮಂತ್ರಿಯೂ ಮಾತಾಡುವುದಿಲ್ಲ. ಹಾಗಾದರೆ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು? ಕೋರ್ಟಿಗೆ ಹೋಗಿ ಅಂತ ಹೇಳ್ತಾರಲ್ಲ ಕೆಲವರು. ನಿಮ್ಮ ಪೇಮೆಂಟ್ ಗಿರಾಕಿಗಳೆಲ್ಲ ಹೇಳ್ತಾರಲ್ಲ ಕೋರ್ಟಿಗೆ ಹೋಗಿ ಅಂತ. ಕೋರ್ಟಿಗೆ ಹೇಗೆ ಹೋಗುದು? ಅಕ್ವಿಟಲ್ ಕಮಿಟಿ ರಚನೆ ಆಗಿ ತನಿಖೆ ಪ್ರಾರಂಭ ಆಗದೆ ಕೋರ್ಟಿಗೆ ಹೇಗೆ ಕೊಂಡೋಗಿ ಕೊಡುದು? ಯಾಕೆ ಈ ರೀತಿಯ ವರ್ತನೆಗಳು ಅನ್ನೋದು ನಮ್ಮ ಪ್ರಶ್ನೆ. ನೀವು ಹೇಳ್ತಾ ಇದ್ದೀರಲ್ಲ, ನಿಮ್ಮನ್ನು ರಕ್ಷಿಸಲಿಕ್ಕೆ ನನ್ನಂತ ನೂರಾರು ಸಾವಿರಾರು DKಶಿಗಳಿದ್ದಾರೆ ಅಂತ ನೀವು ಬಹಿರಂಗವಾಗಿ ಹೇಳ್ತಾ ಇದ್ದೀರಲ್ಲ. ನಾವು ಕೂಡ ಹೇಳ್ತಾ ಇದ್ದೇವೆ, ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ, ಸೌಜನ್ಯನ ಅಮ್ಮನ ಕಣ್ಣೀರು ಒರೆಸ್ಲಿಕ್ಕೆ ಮಹೇಶ್ ಶೆಟ್ಟಿ, ತಿಮರೋಡಿ ಅಂತ ಲಕ್ಷ ಜನರು ತಯಾರಿದ್ದೇವೆ. ಮಹೇಶ್ ಶೆಟ್ಟಿ, ತಿಮರೋಡಿ ಅಂತ ಲಕ್ಷ ಜನರು ಹುಟ್ಟಿಕೊಳ್ತಾರೆ ಇದ್ದೇವೆ. ನಾವು ಖಂಡಿತ ನ್ಯಾಯ ತೆಗೆಸಿಕೊಡ್ತೇವೆ. ನಿಮ್ಮನ್ನು ನಂಬಿ ನಾವು ಇಲ್ಲ. ನೋಟಕ್ಕೆ ಕರೆ ಕೊಟ್ಟು ನ್ಯಾಯಾಂಗದ ಒಂದು ಇದನ್ನು ಬಡಿದೆಬ್ಬಿಸಬೇಕು ಅಂತ ನಾವೊಂದು ಯೋಚನೆ ಮಾಡಿ ನೋಟಕ್ಕೆ ಕರೆ ಕೊಟ್ಟಾಗ ಆ ನೋಟದ ಬಗ್ಗೆ ಏನೇನೋ ಟೀಕೆ, ಕಾಂಗ್ರೆಸ್ ಅನ್ನು ಗೆಲ್ಲಿಸಲಿಕ್ಕೆ, ಒಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಟೀಕೆ ಇತ್ತು. ನಮ್ಗೆ ಯಾರನ್ನು ಗೆಲ್ಲಿಸ್ಲಿಕ್ಕೂ ಇಲ್ಲ. ಯಾಕೆಂತೇಳಿ ನಮ್ಗೆ ಗೊತ್ತಿದೆ, ನಮ್ಮ ಜೊತೆ ಯಾವ ಪಕ್ಷದವನು ಬರುವುದಿಲ್ಲ ಅಂತ ನಮಗೆ ಮೊದಲೇ ಗೊತ್ತಿದೆ. ಗೆಲ್ಲಿಸುವ ಪ್ರಶ್ನೆ ಎಲ್ಲಿಂದ ಬಂತು? ನಾವು ಯಾವ ಪಕ್ಷದ ಜೊತೆ ಇಲ್ಲ, ನಮ್ಮ ಜೊತೆ ಯಾವ ಪಕ್ಷವೂ ಇಲ್ಲ. ಹಾಗಾಗಿ ನಾವು ಇನ್ನು ಮುಂದೆ ನೋಟ ಅಲ್ಲ, ನಾವು ಇನ್ನು ಮುಂದೆ ಮತದಾನ ಬಹಿಷ್ಕಾರ ಅಂತ ತೀರ್ಮಾನ ಮಾಡಬೇಕು. ಸೌಜನ್ಯ ಹೋರಾಟಗಾರರು ಮತದಾನ ಬಹಿಷ್ಕಾರದ ತೀರ್ಮಾನ ಮಾಡಬೇಕು. ಅದು ಮಾತ್ರ ನಿಮಗೆ ನಾವು ಏಟು ಕೊಡಲಿಕ್ಕೆ ಸಾಧ್ಯ. ಅದರಿಂದ ನೀವು ಹೇಳ್ತೀರಿ DK ಶಿವಕುಮಾರ್ ಅವರೇ, ಆ ಸಂತ್ರಸ್ತ ತಾಯಿ ಹತ್ರ ಯಾವುದೇ ರಾಜಕೀಯ ಪಕ್ಷದ ಜೊತೆ ಸೇರಿಕೊಳ್ಬೇಡಿ ಅಂತ. ನೀವು ಒಬ್ಬ ರಾಜಕೀಯ ಪಕ್ಷದ ಮುಖಂಡ ಆಗಿ, ಒಬ್ಬ ಜನಪ್ರತಿನಿಧಿಯಾಗಿ ನೀವು ಹೇಳ್ತಾ ಇದ್ದೀರಿ ರಾಜಕೀಯ ಪಕ್ಷಕ್ಕೆ ಸೇರಿಕೊಳ್ಬೇಡಿ ಅಂತ. ಅವರು ಯಾವ ರಾಜಕೀಯ ಪಕ್ಷದ ಜೊತೆ ಇದ್ದಾರೆ, ಗುರುತಿಸಿಕೊಂಡಿದ್ದಾರೆ? ನಿಮ್ಮ ಹತ್ರ ಅನ್ನಪ್ಪ ಮತ್ತು ಮಂಜುನಾಥ ಸ್ವಾಮಿ ಹೇಳಿಸಿದ್ದದು. ನೀವು ಯಾವುದೇ ರಾಜಕೀಯ ಪಕ್ಷದ ಜೊತೆ ಸೇರಿಕೊಳ್ಬೇಡಿ, ನೀವು ಈಗ ಯಾರ ಜೊತೆ ಇದ್ದೀರಿ ಅವರ ಜೊತೆ ಇರಿ, ಅವರೇ ನಿಮಗೆ ನ್ಯಾಯ ತೆಗೆಸಿಕೊಡ್ತಾರೆ. ಯಾಕೆಂದರೆ ನಾವೆಲ್ಲರೂ ಕೂಡ ಕಾಮಣ್ಣನ ಕಿಸೆಯೊಳಗಿದ್ದೇವೆ ಅಂತ ನೀವು ಹೇಳಿದ್ದು. ಅದನ್ನು ಅನ್ನಪ್ಪ ಮತ್ತು ಮಂಜುನಾಥ ನಿಮ್ಮ ಬಾಯಿಂದ ಹೇಳಿಸಿದ್ದು, ನೀವು ಹೇಳಿದ್ದಲ್ಲ, ಸತ್ಯ ಮಾತದು. ಅದನ್ನು ನಾವು ಒಪ್ಪಿಕೊಳ್ತೇವೆ. ರಾಜಕೀಯದವರು ಯಾವತ್ತೂ ಕೂಡ ಸೌಜನ್ಯನ ನ್ಯಾಯಕ್ಕೆ ಬರುವುದಿಲ್ಲ ಅನ್ನೋದು ನಮಗೆ ಗೊತ್ತಿತ್ತು, ಈಗ ಖಾತ್ರಿಯಾಗಿದೆ. ನೀವು ಆ ಮಾತನ್ನು ಯಾರಿಗೆ ಹೇಳ್ಬೇಕಿತ್ತು? ಅಲ್ಲಿ ಹೋಗಿದ್ರಲ್ಲ ಧರ್ಮೋದ್ಯಮಿಯ ಬಳಿ, ಅಲ್ಲಿ ಹೇಳ್ಬೇಕಿತ್ತು ನೀವು. ನೋಡಿ, ನೀವು ಒಂದು ದೇವಸ್ಥಾನದ ಧರ್ಮಾಧಿಕಾರಿ, ನೀವು ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಳ್ಬಾರ್ದು, ಸೇರ್ಕೊಳ್ಬಾರ್ದು, ನಿಮ್ಮ ಮರ್ಯಾದೆಗೆ ಕಮ್ಮಿ ಆಗ್ತದೆ ಅಂತ ನೀವು ಅಲ್ಲಿ ಹೇಳ್ಬೇಕಿತ್ತು.
ಆ ವೇದಿಕೆಯಲ್ಲಿ ಹೇಳುವ ಮಾತನ್ನು ಇಲ್ಲಿ ಒಂದು ಪಾಪ ಸಂತ್ರಸ್ತೆ ಕಣ್ಣೀರು ಸುರಿಸುವ ತಾಯಿಯ ಬಳಿ ರಾಜಕೀಯ ಪಕ್ಷದ ಜೊತೆ ಸೇರ್ಕೊಳ್ಬೇಡಿ ಅಂತ ಹೇಳ್ತೀರಿ. ಎಂತ ವಿಪರ್ಯಾಸ ನೋಡಿ. ಆದರೂ ಸತ್ಯ ಹೇಳಿದ್ದೀರಿ. ನಿಮ್ಮ ಜೊತೆ ಎಲ್ಲ ಸೇರ್ಕೊಂಡ್ರೆ ನ್ಯಾಯ ಸಿಗುವುದಿಲ್ಲ ಅಂತ ನೀವೇ ಹೇಳ್ಕೊಂಡಿದ್ದೀರಿ, ಒಪ್ಪಿಕೊಂಡಿದ್ದೀರಿ. ಖಂಡಿತವಾಗಿಯೂ ನಾವು ನಿಮ್ಮನ್ನೆಲ್ಲ ನಂಬಿ ಇಲ್ಲಿ ಸೌಜನ್ಯ ಹೋರಾಟ ಮಾಡ್ತಾ ಇಲ್ಲ. ಆದರೂ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಿದ್ದು ಅಷ್ಟೇ. ನ್ಯಾಯ ಸಿಕ್ಕೇ ಸಿಗ್ತದೆ. ಸೌಜನ್ಯ ನ್ಯಾಯ ಸಿಕ್ಕೇ ಸಿಗ್ತದೆ. ಜನಾದೇಶ ಬರ್ತದೆ. ಜನರ ಶಕ್ತಿಯ ಮೂಲಕ ನಾವು ಕಸಿದುಕೊಳ್ತೇವೆ. ಸೌಜನ್ಯ ಮಾತ್ರ ಅಲ್ಲ, ಪದ್ಮಲತಾ, ವೇದವಲ್ಲಿ, ಅನನ್ಯ, ನಾರಾಯಣ ಮಹತ, ಯಮುನಾ, ಬೇರೆ ಬೇರೆ ಸಾಕ್ಷಿಗಳ ಎಲ್ಲ ಕೊಲೆ ಆಗಿದೆ ಅಲ್ಲ, ಎಲ್ಲಕ್ಕೂ ನ್ಯಾಯ ಸಿಗ್ತದೆ. ಸೌಜನ್ಯ ಅವರೆಲ್ಲರ ಪ್ರತಿನಿಧಿ. ನಾವು ನ್ಯಾಯವನ್ನು ಪಡೆಯುತ್ತೇವೆ. ನಿಮ್ಮಂಥ ರಾಜಕೀಯದ ಬಕೆಟ್ಗಳು ಯಾರಿದ್ದಾರೆ, ನೀವು ನಮಗೆ ಖಂಡಿತವಾಗಿಯೂ ಅಗತ್ಯ ಇಲ್ಲ. ನೀವು ಅದೇ ಕಾಮಾಂಧರ ಕಿಸೆಯೊಳಗೆ ಭದ್ರವಾಗಿ ನೀವು ಇರಿ. ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇರ್ತೇವೆ. ಖಂಡಿತ ನ್ಯಾಯ ಸಿಕ್ಕೇ ಸಿಗ್ತದೆ. ಜಸ್ಟಿಸ್ ಫಾರ್ ಸೌಜನ್ಯ.